ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರತಿ ಯುದ್ಧ ಕೂಡ ಒಂದೊಂದು ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ. ಕೆಲವರು ತಾವೇ ಯುದ್ಧ ಮಾಡಿ ಏನನ್ನಾದರೂ ಕಲಿತಾರೆ, ಮತ್ತು ಕೆಲವರು ಬೇರೆಯವರ ಯುದ್ಧಗಳನ್ನು ನೋಡಿ ಕಲಿತಾರೆ. ಈಗ ಯುಕ್ರೇನನ್ನೇ ನೋಡಿ. ರಷ್ಯಾ ಜೊತೆ ಕಳೆದ 4 ವರ್ಷಗಳಿಂದ ಕಾದಾಡ್ತಾ ಹೊಸ ಆಯುಧಗಳ ಅನ್ವೇಷಣೆಯನ್ನು ಮಾಡಿದೆ. ಡ್ರೋನ್ಗಳನ್ನು ತಡೆಯೋದಕ್ಕೆ ಇಂಟರ್ಸೆಪ್ಟರ್ ಡ್ರೋನ್ಗಳನ್ನು ಯುಕ್ರೇನ್ ಸಿದ್ಧಪಡಿಸಿದೆ. ಹಾಗೆ ರೋಬೋ ವೆಪನ್ನುಗಳು ಕೂಡ ಈಗ ಯುಕ್ರೇನ್ನ ಬತ್ತಳಿಕೆಯನ್ನು ಸೇರಿವೆ. ಅಲ್ಲಿ ಸೈನಿಕರ ಅಗತ್ಯ ಇಲ್ಲದೆ ರೋಬೋಗಳನ್ನು ರಿಮೋಟ್ ಮೂಲಕ ಆಪರೇಟ್ ಮಾಡಿ ಶತ್ರುಗಳ ಮೇಲೆ ದಾಳಿ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಯುಕ್ರೇನ್ ತನ್ನ ಟೆರಿಟರಿಗೆ, ತನ್ನ ಯುದ್ಧಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡಿದೆ. ಹಾಗೆ ಭಾರತ ಕೂಡ ಈಗ ಆಯುಧಗಳ ವಿಷಯದಲ್ಲಿ ಇನ್ನೂ ಒಂದು ದೊಡ್ಡ ಹೆಜ್ಜೆ ನೀಡ್ತಾ ಇದೆ. ಭಾರತೀಯ ನೌಕಾಪಡೆಗೆ ದುರ್ಗಾ 2 ಲೇಸರ್ ವೆಪನ್ ಅನ್ನು ಅಳವಡಿಸಿಕೊಳ್ಳೋದಕ್ಕೆ ಬೇಕಾದ ಪರೀಕ್ಷೆಗಳನ್ನು ಭಾರತ ಮಾಡ್ತಾ ಇದೆ. 100 ಕಿಲೋವ್ಯಾಟ್ ಲೇಸರ್ ವೆಪನ್ ಪರೀಕ್ಷೆಗೆ ಸಿದ್ಧತೆಗಳಾಗ್ತಾ ಇದ್ದು, ಅದನ್ನು ಪ್ರಾಜೆಕ್ಟ್ ಬಿ ಸ್ಟೆಲ್ತ್ ಡೆಸ್ಟ್ರಾಯರ್ಸ್ಗೆ ಅಳವಡಿಸುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಈ ಮೂಲಕ ಶತ್ರುಗಳ ನೌಕೆಗಳು ಹಾಗೂ ಸಣ್ಣ ಯುದ್ಧ ವಿಮಾನಗಳನ್ನು ಕೂಡ ಅತಿ ಕಡಿಮೆ ಖರ್ಚಲ್ಲಿ ಹೊಡೆದು ಹಾಕೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಭಾರತ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಹಾಗಾದರೆ ಏನಿದು ದುರ್ಗಾ 2? ಈ ಲೇಸರ್ ವೆಪನ್ನ ಪರೀಕ್ಷೆಗಳು ಯಶಸ್ವಿಯಾದರೆ ಭಾರತದ ಸೇನೆ ಮತ್ತು ನೌಕಾಪಡೆಗಾಗೋ ಲಾಭ ಏನು, ಹೆಚ್ಚಾಗೋ ಶಕ್ತಿ ಎಷ್ಟು? ಬನ್ನಿ ನೋಡೋಣ. ಗೆಳೆಯರೆ, ಯುದ್ಧಗಳ ಶೈಲಿ ಬದಲಾಗ್ತಾ ಇದೆ. ಈ ಹಿಂದೆ ಯುದ್ಧ ವಿಮಾನಗಳಲ್ಲಿ ಬಂದು ಬಾಂಬ್ಗಳನ್ನು ಹಾಕಿ ಹೋಗಬೇಕಾಗಿತ್ತು, ಆದರೆ ಈಗ ಅದರ ಅಗತ್ಯ ಇಲ್ಲ. ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ಗಳು ಬಂದಿವೆ. ಯಾವ ದೇಶದ ಗಡಿಗಳನ್ನು ದಾಟಬೇಕಿಲ್ಲ, ಯಾರ ವಾಯು ಪ್ರದೇಶವನ್ನು ಪ್ರವೇಶ ಮಾಡಬೇಕಾಗೂ ಇಲ್ಲ. ನಮ್ಮದೇ ವಾಯುನೆಲೆಗಳಿಂದ ಯುದ್ಧ ವಿಮಾನ ಮೇಲಕ್ಕೆ ಹಾರಿ ಅಲ್ಲಿಂದಲೇ ಶತ್ರುಗಳ ಕಡೆಗೆ ಮಿಸೈಲನ್ನು ಹಾರಿಸಿದ್ರೂ ಸಾಕಾಗತ್ತೆ. ಇನ್ನು ಈಗ ಇರಾನ್ ನೋಡಿ, ಅವರು ವಾಯುಪಡೆ ಎಲ್ಲಿದೆ, ಹೇಗಿದೆ ಹುಡುಕಬೇಕು. ಆದರೆ ಅವರು ಮಾಡಿದ ದಾಳಿ ಸಣ್ಣ ಪ್ರಮಾಣದ್ದೇನೂ ಅಲ್ಲ. ಎಲ್ಲವನ್ನೂ ಕೂಡ ಮಿಸೈಲ್ ಲಾಂಚರ್ಗಳು ಹಾಗೂ ಡ್ರೋನ್ಗಳ ಮೂಲಕವೇ ಅವರು ಮಾಡಿದರು. ಇರಾನ್ ಅತಿ ಹೆಚ್ಚು ಬಳಸಿದ್ದು ತನ್ನ ಶಾಹಿದ್ ಡ್ರೋನ್ಗಳನ್ನು. ಗೆಳೆಯರೆ, ಈ ಡ್ರೋನ್ ಬಳಕೆಯ ಲಾಭ ಏನು ಅಂದರೆ ಅವುಗಳ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇರುತ್ತೆ. ಈಗ ಇರಾನ್ ಬಳಸ್ತಾ ಇರೋ ಶಾಹಿದ್ ಡ್ರೋನ್ ಜಾಸ್ತಿ ಅಂದರೆ ಒಂದು $10,000-20,000 ಆಗಬಹುದು. ಆದರೆ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಮಿಸೈಲನ್ನು ಬಳಸ್ತಾರೆ ನೋಡಿ, ಅದು ಈ ಡ್ರೋನ್ಗಿಂತ 10 ಪಟ್ಟು ಹೆಚ್ಚು ಬೆಲೆ ಬಾಳುತ್ತೆ. ಹೀಗಾಗಿ ಡ್ರೋನ್ ಬಳಸಿ ದಾಳಿ ಮಾಡೋರಿಗಿಂತ ಅದನ್ನು ತಡೆಯುವ, ಪ್ರತಿರೋಧಿಸುವ ದೇಶಕ್ಕೆ ಆರ್ಥಿಕ ಹೊರೆ ಹೆಚ್ಚು. ಈಗ ಇರಾನ್ ಇಸ್ರೇಲ್ ಮೇಲೆ, ಅರಬ್ ದೇಶಗಳಲ್ಲಿನ ಅಮೆರಿಕಾದ ನೆಲೆಗಳ ಮೇಲೆ ಅರಬರ ಆಯಿಲ್ ಸೌಲಭ್ಯಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಲ್ಲ, ಅದರಲ್ಲಿ ಅತಿ ಹೆಚ್ಚು ನಷ್ಟಕ್ಕೀಡಾಗಿದ್ದು ಇಸ್ರೇಲ್ ಹಾಗೂ ಅರಬ್ ದೇಶಗಳೇ. ಇಲ್ಲಿ ಇರಾನ್ನ ದಾಳಿಯಿಂದ ಅವರು ನಷ್ಟಕ್ಕೀಡಾಗಲಿಲ್ಲ, ಬದಲಿಗೆ ಅವರ ಡ್ರೋನ್ ಹಾಗೂ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅಮೆರಿಕಾದ ಥಾಡ್, ಪೇಟ್ರಿಯಾಟ್, ಐರನ್ ಡೋಮ್, ಡೇವಿಡ್ ಸ್ಲಿಂಗ್, ಆರೋ 3 ಮುಂತಾದ ಮಿಸೈಲ್ಗಳನ್ನು ಬಳಸಿದ್ರಲ್ಲ, ಅವುಗಳ ಬೆಲೆ ಇರಾನ್ನ ಮಿಸೈಲ್ ಮತ್ತು ಡ್ರೋನ್ಗಿಂತ ತುಂಬ ಹೆಚ್ಚಿತ್ತು. ಆ ಮೂಲಕ ಅವರಿಗೆ ಹೆಚ್ಚು ನಷ್ಟ ಉಂಟಾಯಿತು. ಸ್ನೇಹಿತರೆ, ನಾಳೆ ಭಾರತದ ಮೇಲೆ ಚೈನಾದ ಆಯುಧಗಳನ್ನಿಟ್ಟುಕೊಂಡು ಪಾಕಿಸ್ತಾನ ಇನ್ನೂ ಒಂದು ಬಾರಿ ದಾಳಿ ಮಾಡ್ತು ಅಂತ ಇಟ್ಕೊಳ್ಳಿ. ಆಗ ಕೂಡ ಅವರು ಚೈನಾದ ಚೀಪ್ ವೆಪನ್ನುಗಳು, ಅವರ ಡ್ರೋನುಗಳನ್ನು ತಗೊಂಡೇ ಯುದ್ಧಕ್ಕೆ ಬರ್ತಾರೆ. ಅದರ ಜೊತೆ ಒಂದಷ್ಟು ಟರ್ಕಿಯ ಡ್ರೋನುಗಳು ಇರುತ್ತವೆ. ಚೈನಾ ಕೂಡ ಪಾಕಿಸ್ತಾನಕ್ಕೆ ಕಾಮಿಕಾಜಿ ಡ್ರೋನುಗಳನ್ನು, ಸ್ವಾಮ್ ಡ್ರೋನುಗಳನ್ನು ಕೊಡುತ್ತೆ. ಅವುಗಳ ಜೊತೆ ಯುದ್ಧಕ್ಕೆ ಬರೋ ಪಾಕಿಸ್ತಾನಕ್ಕೆ ಪ್ರತಿ ಬಾರಿಯೂ ಪಿನಾಕ, ಆಕಾಶ್, S-400ಗಳ ಮೂಲಕವೇ ಉತ್ತರ ಕೊಡ್ತಾ ಹೋಗಬೇಕು ಅಂದರೆ ಭಾರತದ ಮೇಲೆ ದೊಡ್ಡ ಆರ್ಥಿಕ ಹೊರೆ ಬೀಳುತ್ತೆ. ಈಗ S-400ನ ಸಾಮಾನ್ಯ ಮಿಸೈಲ್ ಒಂದು 2.5 ರಿಂದ 3.5 ಕೋಟಿ ರೂಪಾಯಿ ಆಗುತ್ತೆ. ಒಂದು ಆಕಾಶ್ ಮಿಸೈಲ್ನ ಬೆಲೆ ಕೂಡ 2 ರಿಂದ 2.25 ಕೋಟಿ. ಅದೇ ಒಂದು ಡ್ರೋನ್ ಬರೀ 2.5 ಲಕ್ಷದಿಂದ 25 ಲಕ್ಷಕ್ಕೆ ಸಿದ್ಧ ಆಗಿಬಿಡುತ್ತೆ. ಈ ಚೀಪ್ ಡ್ರೋನ್ಗಳನ್ನು ಹೊಡೆಯೋದಕ್ಕೆ 2.5 ಕೋಟಿಯ ಮಿಸೈಲ್ಗಳನ್ನು ಬಳಸ್ತಾ ಹೋದರೆ ಅವುಗಳನ್ನು ಎಷ್ಟು ಅಂತ ಬಳಸ್ತೀರಿ? ಅದಕ್ಕಾಗಿ ಭಾರತ ಈಗ ಸಿದ್ಧಪಡಿಸ್ಕೊಳ್ತಾ ಇರೋದು ದುರ್ಗಾ 2 ಲೇಸರ್ ವೆಪನ್. ಇಲ್ಲಿ ದುರ್ಗಾ ಅಂದರೆ ಡೈರೆಕ್ಷನಲಿ ಅನ್ರಿಸ್ಟ್ರಿಕ್ಟೆಡ್ ರೇ ಗನ್ ಆರೆ ಅಂತ. ಈ ಹಿಂದೆ ಇದರ ಪರೀಕ್ಷೆಯನ್ನು ಮೊದಲ ಬಾರಿಗೆ 2017ರಲ್ಲಿ ಮಾಡಿದರು. ಅವತ್ತಿಗೆ ಅದನ್ನು ಕೇವಲ ಪರೀಕ್ಷೆಯ ಸಲುವಾಗಿ 1 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ಬೀಮನ್ನು ಹರಿಸಲಾಯಿತು. ಆನಂತರ ಅದರ ಸಾಮರ್ಥ್ಯವನ್ನು 25 ರಿಂದ 30 ಕಿಲೋವ್ಯಾಟ್ಗಳಿಗೆ ಏರಿಕೆ ಮಾಡಲಾಯಿತು. ಈಗ ಅದನ್ನು ಭಾರತೀಯ ಸೇನೆ ಬಳಸ್ತಾ ಇದೆ. ಸಣ್ಣ ಡ್ರೋನುಗಳು, UAVಗಳ ವಿರುದ್ಧ ಈ ಲೇಸರ್ ಆಯುಧ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಡ್ರೋನುಗಳನ್ನು ಲೇಸರ್ ಬೀಮ್ ಬಳಸಿ ಕ್ಷಣ ಮಾತ್ರದಲ್ಲಿ ನಿಷ್ಕ್ರಿಯಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಈಗ ಇದೇ ದುರ್ಗೆಯನ್ನು ಭಾರತದ ನೌಕಾಪಡೆಗೆ ಕೂಡ ಅಳವಡಿಸುವ ಬಗ್ಗೆ ಪರೀಕ್ಷೆಗಳು ಆರಂಭ ಆಗ್ತಾ ಇವೆ. ಗೆಳೆಯರೆ, ಲೇಸರ್ ವೆಪನ್ನ ವಿಶೇಷ ಏನು ಅಂದರೆ ಇದರಲ್ಲಿ ಮಿಸೈಲುಗಳು, ಮ್ಯುನೇಷನ್ನು ಇರೋದಿಲ್ಲ. ಹೀಗಾಗಿ ಇದರ ಬಳಕೆಗೆ ಹೆಚ್ಚು ಖರ್ಚಾಗೋದಿಲ್ಲ. ಎನಿಮಿ ಆಬ್ಜೆಕ್ಟ್ ಕಡೆಗೆ ಇದು ಲೇಸರ್ ಬೀಮ್ಗಳನ್ನು ಹೊರಸೂಸುತ್ತೆ. ಇಲ್ಲಿ ಖರ್ಚಾಗೋದು ವಿದ್ಯುತ್ ಮಾತ್ರ. ಹೀಗಾಗಿ ಇದು ಹೆಚ್ಚಿನ ಖರ್ಚಿನ
ಖರ್ಚಿನ ಮೂಲ ಅಲ್ಲ. ಒಂದು ಡ್ರೋನ್ ಅನ್ನ ಸದ್ಯಕ್ಕೆ $2-3 ವೆಚ್ಚದಲ್ಲಿ ಮುಗಿಸಿಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 20 ಲಕ್ಷ ರೂಪಾಯಿ ಮೌಲ್ಯದ ಒಂದು ಡ್ರೋನ್ ಹೊಡೆದು ಹಾಕೋದಕ್ಕೆ ಲೇಸರ್ ವೆಪನ್ ಅನ್ನು ಬಳಸಿದರೆ ಆಗೋ ಖರ್ಚು ಬರೀ 800ರಿಂದ 1,000 ರೂಪಾಯಿ ಮಾತ್ರ. ಇಷ್ಟು ಕಡಿಮೆ ಖರ್ಚಲ್ಲಿ ಶತ್ರುಗಳ ಆಯುಧಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದನ್ನು ಭಾರತೀಯ ಸೇನೆ ಯಾಕೆ ಬಿಡುತ್ತೆ? DRDO ಈಗ ಭಾರತೀಯ ನೌಕಾಪಡೆಗಾಗಿ ಕೂಡ ಲೇಸರ್ ವೆಪನ್ ಅನ್ನು ಸಿದ್ಧಪಡಿಸಿದೆ. ಈಗ 100 ಕಿಲೋವ್ಯಾಟ್ ಸಾಮರ್ಥ್ಯದ ವೆಪನ್ ಪರೀಕ್ಷೆ ಆಗಲಿದ್ದು ಅದನ್ನು ನಮ್ಮ ನೌಕಾಪಡೆಯ ಪ್ರಾಜೆಕ್ಟ್ 15B ಸ್ಟೆಲ್ತ್ ಡೆಸ್ಟ್ರಾಯರ್ಗಳಿಗೆ ಅಳವಡಿಕೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಡೆಸ್ಟ್ರಾಯರ್ಗಳಿಗೆ ಲೇಸರ್ ವೆಪನನ್ನು ಫಿಕ್ಸ್ ಮಾಡಿದರೆ ಶತ್ರುಗಳ ಯುದ್ಧ ಹಡಗುಗಳನ್ನು, ಮಿಸೈಲ್ಗಳನ್ನು, ಡ್ರೋನ್ಗಳನ್ನು, ಹೆಲಿಕಾಪ್ಟರ್ ಹಾಗೂ ಯುದ್ಧ ವಿಮಾನಗಳನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು 100 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮತ್ತು 10ರಿಂದ 15 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆದು ಹಾಕುವ ಸಾಮರ್ಥ್ಯ ಇದಕ್ಕಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನೌಕಾಪಡೆಯ ಶಕ್ತಿಯನ್ನು ಖಂಡಿತ ಹೆಚ್ಚು ಮಾಡುತ್ತೆ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು 24, 25, 26ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನು ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಈಗಾಗಲೇ 30 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ವೆಪನ್ ಅನ್ನು ಭಾರತ ಸಿದ್ಧ ಮಾಡಿರೋದ್ರಿಂದ ಅದರ ಸಾಮರ್ಥ್ಯವನ್ನು ಇಲ್ಲಿ 100 ಕಿಲೋವ್ಯಾಟ್ಗೆ ಹೆಚ್ಚಿಸುವ ಕೆಲಸ ನಡೀತಿದೆಯೇ ಹೊರತು ಹೊಸದಾಗಿ ಎಲ್ಲವನ್ನೂ ಮಾಡಬೇಕಾದ ಅಗತ್ಯ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದು ನೌಕಾಪಡೆಯನ್ನು ಸೇರ್ಪಡೆ ಆಗುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ನೌಕಾಪಡೆ ಹಾಗೂ DRDOಗಳು ವ್ಯಕ್ತಪಡಿಸ್ತಾ ಇವೆ. ಇನ್ನು ಇದರ ನಂತರ ಸುಮಾರು 300 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ವೆಪನ್ ತಯಾರಿಗೆ ಪರೀಕ್ಷೆಗಳು ಕೂಡ ಈಗಾಗಲೇ ನಡೀತಾ ಇವೆ. 2027ರ ಹೊತ್ತಿಗೆ ಅದು ಕೂಡ ಭಾರತೀಯ ಸೇನೆ ಮತ್ತು ನೌಕಾಪಡೆಗಳನ್ನು ಸೇರ್ಪಡೆ ಆಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ಇನ್ನು ಈ ಲೇಸರ್ ಆಯುಧ ನಮ್ಮ ನೌಕಾಪಡೆಯನ್ನು ಸೇರಿದರೆ ಭಾರತ ಈ ಆಯುಧವನ್ನು ಬಳಕೆ ಮಾಡ್ತಾ ಇರೋ ಕೆಲವು ಎಲೈಟ್ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಳ್ಳುತ್ತೆ. ಈಗಾಗಲೇ ಇಂಥ ವೆಪನನ್ನು ಅಮೆರಿಕ ತನ್ನ ನೌಕಾಪಡೆಯಲ್ಲಿ ಅಳವಡಿಸಿದೆ. ಅದನ್ನು ಲಾಕ್ಹೆಡ್ ಮಾರ್ಟಿನ್ ಸಿದ್ಧಪಡಿಸಿಕೊಟ್ಟಿದ್ದು ಅದು 100ರಿಂದ 150 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೆಲಿಯೋಸ್ ಅಂತ ಕರೀತಾರೆ. ಇನ್ನು UK ಕೂಡ ಇಂಥ ಆಯುಧವನ್ನು ತಯಾರು ಮಾಡಿಕೊಳ್ತಾ ಇದೆ. ಅವರು ಪರೀಕ್ಷೆಗಳ ಅಂತಿಮ ಹಂತದಲ್ಲಿದ್ದಾರೆ. ಅದನ್ನು ಅವರು ಡ್ರ್ಯಾಗನ್ ಫೈರ್ ಅಂತ ಕರೀತಾರೆ. ಅದು ಕೂಡ ಸುಮಾರು 80ರಿಂದ 100 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಪಿಜ್ಜಾ ಬೆಲೆಯಲ್ಲಿ ಅದು ಶತ್ರುಗಳ ಆಯುಧಗಳನ್ನು ಹೊಡೆದು ಹಾಕುತ್ತೆ ಅಂತ ಬ್ರಿಟನ್ ಹೇಳ್ಕೊಳ್ತಾ ಇದೆ. ಇನ್ನು ಚೈನಾ ಏನು ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಅವರು ಸುಮಾರು 100 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ವೆಪನ್ ಅನ್ನು ನೌಕಾಪಡೆಗೆ ಅಳವಡಿಸಿಕೊಂಡಿದ್ದಾರೆ. ಈ ಹಿಂದೆ ಫಿಲಿಪೀನ್ಸ್ನ ನೌಕೆಗಳ ಮೇಲೆ ಚೈನಾ ಇದನ್ನು ಬಳಸಿದೆ ಅನ್ನೋ ಆರೋಪಗಳು, ಸುದ್ದಿಗಳು ಕೇಳಿ ಬಂದವು. ಆದರೆ ಅದರ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಚೈನಾ ಖಚಿತವಾಗಿ ಹೇಳಿಕೊಂಡಿಲ್ಲ. ಅದು ಪರೀಕ್ಷೆಯ ಹಂತದಲ್ಲಿದೆ ಅಂತ ಹೇಳ್ತಾರೆ. ಆ ಪರೀಕ್ಷೆನೇ ಅವರು ಫಿಲಿಪೀನ್ಸ್ನ ಮೀನುಗಾರಿಕಾ ನೌಕೆಗಳ ಮೇಲೆ ಮಾಡಿದರು. ಇನ್ನು ಇಸ್ರೇಲ್ ಕೂಡ ಇದನ್ನು ಹೊಂದಿದೆ. ಅವರು 100ರಿಂದ 150 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ವೆಪನನ್ನು ಇಟ್ಕೊಂಡಿದ್ದಾರೆ. ಅದನ್ನು ಐರನ್ ಬೀಮ್ ಅಂತ ಕರೀತಾರೆ. ಅವರು ಹೇಗೆ ಐರನ್ ಡೋಮ್ ಅನ್ನೋ ಮಲ್ಟಿಲೇಯರ್ ಏರ್ ಡಿಫೆನ್ಸನ್ನು ಹೊಂದಿದಾರೋ ಅದೇ ಥರ ಈ ಲೇಸರ್ ವೆಪನ್ಗೆ ಅವರು ಐರನ್ ಬೀಮ್ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಇಸ್ರೇಲ್ ಅದು ಯಾಕೋ ಗೊತ್ತಿಲ್ಲ, ಅದನ್ನು ಮೊನ್ನಿನ ಇರಾನ್ ಹಾಗೂ ಲೆಬನಾನ್ ದಾಳಿಗಳಲ್ಲಿ ಬಳಕೆ ಮಾಡಿದಂತಿಲ್ಲ. ಆದರೆ ಅವ್ರ ಹತ್ರ ಕೂಡ ಲೇಸರ್ ಆಯುಧ ಇದೆ. ಬಹುಶಃ ಅದು ಇನ್ನೂ ಪರೀಕ್ಷಾ ಹಂತದಲ್ಲಿ ಇರಬಹುದು. ಎಲ್ಲರೂ ಇದನ್ನು ಇಟ್ಕೊಳ್ಳೋದಕ್ಕೆ ಬಯಸೋದು ಯಾಕೆ ಅಂದರೆ ಇದು ಸ್ಟಾರ್ ಹೋಟೆಲಲ್ಲಿ ನೀವೊಂದು ಕಾಫಿ ಕುಡಿಯೋದಕ್ಕೆ ಖರ್ಚು ಮಾಡೋ ಹಣ ಏನಿದೆ ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಶತ್ರುಗಳ ಡ್ರೋನ್ಗಳನ್ನು ಹೊಡೆದು ಕೆಡುತ್ತೆ ಅನ್ನೋ ಕಾರಣಕ್ಕೆ. ಇದರ ಶಕ್ತಿ 100-150 ಕಿಲೋವ್ಯಾಟ್ ಆದರೆ ಸಣ್ಣ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಕೂಡ ಇದಕ್ಕೆ ಆಹಾರ ಆಗತ್ವೆ ಅಂತ ಹೇಳ್ತಾ ಇದ್ದಾರೆ. ಬೇಡ, ಬರೀ ಡ್ರೋನುಗಳನ್ನು ಇದು ಹೊಡೆದ್ರೂ ಕೂಡ ಇದರ ಕಿಲೋವ್ಯಾಟ್ ಹೆಚ್ಚಾಗಿ ರೇಂಜ್ ಬೆಳೆದರೂ ಮುಂಚೂಣಿ ಡಿಫೆನ್ಸ್ಗೆ ಇದಕ್ಕಿಂತ ಒಳ್ಳೆಯ ಆಯುಧ ಮತ್ತೊಂದಿರೋದಿಲ್ಲ. ಸೊ ನಾನಾ ದೇಶಗಳು ಲೇಸರ್ ವೆಪನ್ ಕಡೆ ಗಮನ ಕೊಡ್ತಾ ಇವೆ. ಈಗ ಭಾರತ ಅದನ್ನು ತನ್ನ ನೌಕಾಪಡೆಗೆ ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಮುಂದಿನ ವರ್ಷ 300 ಕಿಲೋವ್ಯಾಟ್ನ ಲೇಸರ್ ವೆಪನ್ ಕೂಡ ಭಾರತ ಪರೀಕ್ಷೆ ಮಾಡ್ತಾ ಇದೆ. ಆ ಪ್ರಯತ್ನಗಳು ಯಶಸ್ವಿ ಆಗಲಿ. ಇದು ಗೆಳೆಯರೆ ದುರ್ಗಾ 2 ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.